ನಮ್ ದೋಸ್ತ ರಂಗಪ್ಪ ಅಂತಿದ್ರಿ. ಅವ್ರಪ್ಪಗ ಅವರು 5 ಮಂದಿ ಮಕ್ಕಳ್ರಿ, 4 ಮಂದಿ ಹೆಣ್ಮಕ್ಳು. ಇವ ರಂಗಪ್ಪ ಕಡೆದವ. ಬಹಳ ಬಡತನ ಪರಿಸ್ಥಿತಿ ರೀ ಪಾಪ ಅವ್ರಪ್ಪಂದು. ಇನ್ನೇನು ಮಾಡಿ ಅವ್ರಪ್ಪ ಕೂಲಿ ಹಾಲಿ ಮಾಡಿ 4 ಮಂದಿ ಹೆಣ್ಮಕ್ಳದ ಲಗ್ನ ಮಾಡಿ ಕಳಿಸಿದ್ದ. ಸತ್ ಹೋಗಿದ್ದ ಅವ್ರಪ್ಪ ಯಾವಾಗ. ಅವ್ರ ಊರಿನ ಹೆಸರು ಈರಮ್ಮ ಅಂತೇಳಿ ನಾವು ಅವ್ರ ಮನೆಗೆ ಹೋಗ್ತಿದ್ವಿ. ಪಾಪ ಬಾಳ ಹೆಣ್ಮಗಳು, ಬಾಳ ಒಳ್ಳೆ ಹೆಣ್ಮಗಳು, ಕೂಲಿ ನಾಲಿ ಮಾಡ್ಕೊಂಡು ಜೀವನ ಮಾಡ್ತಿದ್ವು ಪಾಪ. ಸ್ವಲ್ಪ ಇವ್ರ ಗೌಡ್ರ ಮನೆಗೆ ಅಲ್ಲಿ ಹೋಗಿ ಬಾಂಡಿ ತಿಕ್ಕದು, ಕಸ ಹೊಡೆದು, ಕಸ ಮುಸ್ರಿ ಮಾಡೋದು ಮಾಡ್ಕೊಂಡು ತಮ್ಮಷ್ಟು ಚಂದಾಗಿದ್ರು. ಮುಂದೆ ಏನಾತ್ರಿ, ಈರಮ್ಮ ಸತ್ತು ಹೋಗ್ಬಿಟ್ರೆ. ಸತ್ತು ಹೋದ್ ಕೂಡಲೇ 3ನೇ ದಿನ ತಿಥಿದ ಫೋಟೋ ಮಾಡಿಸ್ಬೇಕತ್ತ. ನಮ್ಮ ದೋಸ್ತ ರಂಗಪ್ಪ ನಮ್ಗ ಒಂದು ಫೋಟೋ ಮಾಡ್ಸೋಣ. ಇನ್ನೊಬ್ಬ ನಮ್ಮ ಫ್ರೆಂಡ್ ಶ್ರೀನಿವಾಸ ಕೋಟೆ ಅಂತ ಹೇಳಿದ್ದಾರೆ. ಬಹಳ ಚಂದ ಡಿಜಿಟಲ್ ಫೋಟೋ ಗಿಟೋ ಬಹಳ ಅದ್ಭುತ ಮಾಡೋರು, ಒಳ್ಳೆ ಕಲಾವಿದಾರ. ಅವನ ಹತ್ರ ಕೊಡೋಣ ಅಂತ ಹೇಳಿ ಹಳೇದವ್ರ ಮುಂದೆ ಈರಮ್ಮನ್ ಫೋಟೋ ಕೊಟ್ಟ. ಏನ್ ದೋಸ್ತ, ನಮ್ಮವ್ವ ಬಾಳ ಬಡತನದಿಂದ ಬಂದ್ಬಿಟ್ಟಳ, ಕಷ್ಟ ಪಟ್ಬಿಟ್ಟಳ, ಸ್ವಲ್ಪ ಫೋಟೋ ಗಿಟ ಚಂದ ಮಾಡ, ಸ್ವಲ್ಪ ಬಂಗಾರ ಗಿಂಗಾರ ಹಾಕಿ ಅಂತ ಇಷ್ಟ ಹೇಳ್ದ. ಅವ ಬರೋಬ್ಬರಿ ಮಾಡಂತ ತಡಿದನ ಅಂದ್ ಒಬ್ರು ಅರ್ಧ ಗೌಡ್ಸ್ಯಾನಿದ್ ಒಂದ್ ಫೋಟೋ ಐತ್ರಿ ಅವನ ಹತ್ರ. ಶಿಸ್ತು ಬಂಗಾರ ಬೆಳ್ಳಿ ಏನ್ ಕಿವಿ ತುಂಬ ಎಲ್ಲ ಸಂಪಿದ್ಲ ಹೆಣ್ಮಗಳ. ಆಕಿದೊಂದ್ ಚಂಡ ಫೋಟೋ ತೆಗದ ಇವ. ಅಲ್ಲಿ ಈರಮ್ಮನ್ ಫೋಟೋ ಜೇಟ್ ಮಾಡ್ದ, ಈರಮ್ಮನ್ ಚಂಡಿನ ಫೋಟೋ ಹಾಕಿದ. ಒಳ್ಳೆ ಮಸ್ತ್ ಆತ್ರಿ. ಅದನ್ನ ಬಂಗಾರದ ಕಟ್ ಹಾಕಿಸಿ ಕೊಟ್ಟ. ಬಂಗಾರದ್ದು ಬರ್ತಾವಲ್ರಿ ಕಟ್ಟಿಗೆ ಕಟ್ಟ ಅಂತದ್ ಹಾಕಿಸಿ ಕೊಟ್ಟ. ತಿಥಿ ದಿನ ಇವ ಒಂದ್ ಚಲೋ ಮಾಲಿಗಿಲಿ ಹಾಕಿ ಕುರ್ಚದ ಮೇಲೆ ಇಟ್ಟು ಲೋಬಾನ ಗೀಬಾನ ಇಟ್ಟಿದ್ರು. ಅವ್ರ ಅಕ್ಕಂಗಿರೋದು ಬಂದಿದ್ರಿ. ಎಲ್ಲಾರು ಅವ್ರ ಒಂದ್ ಫೋಟೋ ನೋಡ್ರು. ಏನ್ ಬಂಗಾರ, ಏನ್ ಬೆಳ್ಳಿ, ಏನ್ ಮಸ್ತ್ ಬಂದಾಳಲ್ಲ ಅಂತ ಹೇಳಿ ಅವ್ರ ಮಕ್ಳು ಕೇಳಿದ್ರ, ಅಲ್ಲ ತಮ್ಮ, ನಮ್ಮವ್ವ ಇಷ್ಟು ರೊಕ್ಕ ಮಾಡ್ಯಾಳ, ಇಷ್ಟು ಬಂಗಾರ ಮಾಡ್ಯಾಳ, ನಮ್ಗೇನು ಕೊಟ್ಟೇ ಇಲ್ಲಲ್ಲ ಅಂತ ಹೇಳಿ ನ್ಯಾಯ ಮಾಡಿದ್ರು. ಎಲ್ಲಿ ಬಂಗಾರ ತರ್ತೀವಿ, ಫೋಟೋದವಾಗ ಹೇಳಿನಿ, ಫೋಟೋ ಸ್ವಲ್ಪ ಗಿಚ್ ಗಿಲ್ಗೆಲ್ಲ ಆಗಂಗ್ ಚಂದ ಮಾಡಪ್ಪ ಅಂತೇಳಿ ಇಷ್ಟು ಚಂದ ಮಾಡ್ಯಾನ, ತಪ್ಪ ಅನ್ನೋದು. ಎಲ್ಲಿ ಬಂಗಾರ ತರ್ತಿರ್ಬೇ ನೀವು ಅಂತಂದ. ಇಲ್ಲ, ನೀವು ಊಟ ಬಂಗಾರ ತಿಂದ ಹಾಕಿದಿ ಅಂತೇಳಿ ಬಾಡ್ಯ ಬಸ್ಯ ಅಂತೇಳಿ ಅವ್ನು ಒದರಾಡಿ, ಅವ್ನ್ ಹೆಂತ ಒದರಾಡಿ, ಒಬ್ರಿಗೊಬ್ರು ಜಡಿ ಹಿಡಿದು ಹೊಡೆದಾಡಿದ್ರಿ. ಕೊನೆಗ ತಿಥಿ ಊಟ ಮಾಡ್ಲಾರ್ದಂಗ ಅವ್ರ ಅಕ್ಕಂಗ್ಯಾರ ಹೋಗ್ಬಿಟ್ರಿ. ಪಾಪ ಇವ್ ಬಾಳ ಬ್ಯಾಸರ ಮಾಡ್ಕೊಂಡಾರಿ. ಹೋಲಿ ಬಿಡ ಸುಮ್ನಿದ್ದ. ಅವ್ರ ತಿಥಿ ಮಂದಿ ಉಣ್ಣಾಕ್ ಹೇಳಿದ್ರಿ. ಅದ್ರ ಒಂದಿಷ್ಟು ಮಂದಿ ಈರಮ್ಮನ್ ಗೆಳತರ ಬಾಂಡಿ ತಿಕ್ಕರ್ ಅವ್ರು ಬಂದಿದ್ರು. ಅವ್ರು ಉಂಡ್ ಹೋದ್ರು. ಆ ಒಂದಿನ ಏನಾಗಿತ್ರಿ, ಆ ಗೌಡ್ರ ಮನ್ಯಾಗ ಮನಿ ಕಳುವಾಗ್ಬಿಟ್ಟಿತ್ರಿ. ಇವೆಲ್ಲ ಬಂಗಾರ ಹೋಗ್ಬಿಟ್ಟಿದ್ವು. ಅದು ಯಾರ ಮ್ಯಾಗ ಬಂತು, ಈರಮ್ಮನ ಮ್ಯಾಗ ಬಂತು. ಈರಮ್ಮ ಹಂಗಾರ ನಮ್ಮ ಮನೆ ಬಾಂಡಿ ತಿಕ್ಕಕ್ ಬಂದಾಗ ಕಳು ಮಾಡ್ಯಾಳ ಅಂತ ಹೇಳಿ ಹೊಳ್ಳಿ ನಮ್ಮ ರಂಗಪ್ಪನ ಕರೆ ಕಳ್ಸಿದ್ರಿ. ಏಯ್ ಅಷ್ಟು ಬಂಗಾರ ತೊಗೊಂಬಂದ್. ಯಾವ ಬಂಗಾರ ರೀ ಸಾಹೇಬ್ರ? ನೀವ್ ಬಾವ ಕಳು ಮಾಡ್ಕೊಂಡು ಹೋಗಳ ಬಂಗಾರ ತರ್ತಿ ಒದಿಬೇಕ ಅಂತೇಳಿ ಅವಂಗೊಂದೆರಡು ಹೊಡೆದು ಕುಂದ್ರಿಸಿದ್ರಿ. ಅವ್ ಪಾಪ ಪಿಚಾಡ ಒಂದ ಸವನ. ಇದು ಹೆಂಗ ಒಂದು ಸುದ್ದಿ ಕಲೆಕ್ಟ್ ಆಗಿ ನಮ್ಮ ಹತ್ರ ಬಂತ್ರಿ. ಇಲ್ಲ, ಅವ ಹಿಂಗ್ ಕಳು ಮಾಡ್ಯಾನಂತ. ಮತ್ತ ನಾ ಹೋದೆ ಪೊಲೀಸ್ರಿಗೆ ತಿಳಿಸಿ ಹೇಳಿ, ಹುಡುಗ ಅಂತ ಮನುಷ್ಯ ಅಲ್ರಿ ಸಾಹೇಬ್ರ, ಬಾಳ ತಪ್ಪು ತಿಳ್ಕೊಂಡ್ರಿ ನೀವು, ನಮ್ ಫ್ರೆಂಡ್ ಫೋಟೋ ಮಾಡ್ಯಾನ ಅಂತಂದು ಮತ್ತ ಅವನನ್ನ ಕರ್ಕೊಂಬಂದ್ರ ಅವ್ನು ಹಿಡ್ಕೊಂಡ. ಆವ ಬರೋ ಮುಂದ ಹಳೇದೊಂದು ಫೋಟೋ ತಗೊಂಡು, ಈರಮ್ಮಂದ್ ಒಂದು ಫೋಟೋ ತಗೊಂಡು ಎರಡು ಬಂದು ಮತ್ ಪೊಲೀಸರಿಗೆ ತೋರಿಸಿ ಅವ್ರ ಸಂಶಯ ನಿವಾರಣೆ ಮಾಡಿ ಅಂತ ಮನುಷ್ಯ ಅಲ್ಲ ಅಂತ ಹೇಳಿಬಿಟ್ಟ. ಅದಕ್ಕೆ ಯಾವಾಗ್ಲೂ ಫೋಟೋ ಮಾಡ್ಸಿದ ಇದ್ರ ನಮ್ದೇನ್ರಿ